ಬಿಡದಿ ಬೆಂಕಿ ರೊಚ್ಚಿಗೇಳ್ತಾ ಇದ್ದ ಹಾಗೆ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ. ಬಿಡದಿ ವಾರ್ ಬೆನ್ನಲ್ಲೇ ಆದಿಚುಂಚನಗಿರಿ ಮಠಕ್ಕೆ ಡಿಕೆ ಭೇಟಿ. ಆದಿಚುಂಚನಗಿರಿ ಮಠಕ್ಕೆ ಡಿಕೆ ಭೇಟಿ. ನಿನ್ನೆ ರಾತ್ರಿ ಆದಿಚುಂಚನಗಿರಿ ಶ್ರೀಗಳ ಆಶೀರ್ವಾದ ಪಡೆದ ಸಿಎಂ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿದ ಡಿಕೆ ಶಿವಕುಮಾರ್. ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಮಠ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿ ಸೌಹಾರ್ದ ಚರ್ಚೆ. ಸಿಎಂಗೆ ಸಾಥ್ ನೀಡಿದ ಚೆಲುವರಾಯಸ್ವಾಮಿ ಮತ್ತು ಶಾಸಕ ರವಿಗಣಿಗ. ಡಿಕೆ ಶಿವಕುಮಾರ್ ಅವರಿಗೆ ರವಿಗಣಿಗ ಮತ್ತು ಚೆಲುವರಾಯಸ್ವಾಮಿಗೂ ಕೂಡ ಸಾಥ್ ಕೊಟ್ಟರು. ಆದಿಚುಂಚನಗಿರಿ ಮಠಕ್ಕೆ ಹೋದರು. ಬಿಡದಿ ಬೆಂಕಿ ರಾಜ್ಯದಲ್ಲಿ ವಿಪರೀತವಾಗಿ ಪೊಲಿಟಿಕಲ್ ತಿರುವನ್ನು ಪಡೆದುಕೊಳ್ತಿರ್ತಕ್ಕಂಥ ಈ ಹೊತ್ತು ಬಿಡದಿ ವಾರ್ ಬೆನ್ನಲ್ಲೇ ಆದಿಚುಂಚನಗಿರಿ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ನಿನ್ನೆ ರಾತ್ರಿ ಆದಿಚುಂಚನಗಿರಿ ಶ್ರೀಗಳ ಆಶೀರ್ವಾದವನ್ನು ಪಡೆದಂತಹ ಸಿಎಂ ನಿರ್ಮಲಾನಂದನಾಥ ಶ್ರೀಗಳನ್ನು ಭೇಟಿಯಾಗಿ ಚರ್ಚೆ ಮಾಡಿದ ಡಿಕೆ ಶಿವಕುಮಾರ್. ಬೆಂಗಳೂರಿನ ವಿಜಯನಗರದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಮಠ ನಿರ್ಮಲಾನಂದನಾಥ ಶ್ರೀಗಳನ್ನು ಭೇಟಿ ಮಾಡಿ ಸೌಹಾರ್ದ ಚರ್ಚೆ ಮಾಡಿದ್ದಾರೆ. ಇನ್ನು ಚೆಲುವರಾಯಸ್ವಾಮಿ, ಶಾಸಕ ರವಿಗಣಿಗ ಕೂಡ ಸಾಥ್ ಕೊಟ್ಟರು. ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯವಾದಂಥ ತಿರುವನ್ನು ಪಡೆದುಕೊಂಡಿದೆ. ವಿರೋಧ ಪಕ್ಷದ ನಾಯಕರು, JDS ಪಕ್ಷ ಎಲ್ಲರೂ ನಿರಂತರವಾಗಿ ಕಾಂಗ್ರೆಸ್ಸನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿರುವಂಥ ಹೊತ್ತಿನಲ್ಲಿ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಸಿಎಂ ಸ್ಥಾನ ಇದ್ದೇ ಇರ್ತವೆ. ಸಿಎಂ ಸ್ಥಾನ ಅನ್ನೋದಕ್ಕಿಂತಲೂ ಸಿಎಂ ಅವರಿಗೆ ಒಂದು ಸವಾಲಿನ ವಿಚಾರವಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಒಂದು ಮಠಕ್ಕೆ ಭೇಟಿ, ಆ ಮಠದ ಮಠಾಧಿಪತಿಗಳ ಆಶೀರ್ವಾದ ಪಡೆಯುವಂತಹ ಒಂದು ಪ್ರಯತ್ನ. ಆದಿಚುಂಚನಗಿರಿ ಮಠಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ವಿಜಯನಗರದಲ್ಲಿರ್ತಕ್ಕಂತಹ ಶಾಖಾ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನು ಸೋಮವಾರ ರಾತ್ರಿ ಭೇಟಿಯಾದರು. ಸಚಿವ ಎನ್ ಚೆಲುವರಾಯಸ್ವಾಮಿ, ಶಾಸಕ ರವಿಗಣಿಗ ಸಹ ಸಿಎಂ ಜೊತೆ ಸಾಥ್ ಕೊಟ್ಟರು. ಇನ್ನು ಈ ಭೇಟಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ, ಸಿಎಂ ಜೊತೆ ಬಂದು ಶ್ರೀಗಳ ಆಶೀರ್ವಾದ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ.